ಡಿ.ಜಿ ಸಾಹೇಬರಿಗೆ ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಮಕ್ಷಮದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿಸಿ ಅಂತ ಬರೆದಿದ್ದು ಹೌದು. ಬಟ್ ಆ ವಿಚಾರ ಏನು ಅಂತ ಈಗ ಯಾರ ಹತ್ರ ಹೇಳೋಕ್ಕಾಗಲ್ಲ. ಅವ್ರು ಎದುರುಗಡೆ ಹೇಳಬೇಕು ಅಂತ ಇದ್ದೇನೆ. ಒಂದು ವೇಳೆ ಅವ್ರು ಟೈಮ್ ಕೊಡದೆ ಹೋದರೆ ಮುಂದಿನ ತಿಂಗಳು ನಾನು ವಿಸ್ತಾರವಾಗಿ ತಿಳಿಸ್ಬೇಕು ಅಂತ ಯೋಚನೆಯಲ್ಲಿ ಇದ್ದೇನೆ. ಬೇಸಿಕ್ ಆಗಿ ಏನು ಸರ್ ಆರೋಪ? ಅವ್ರು ಏನು ಮಾಡಿದ್ದಾರೆ ಸರ್ ಕನ್ನಡಿಗರಿಗೆ? ತುಂಬ ಅಧಿಕಾರಿಗಳು, ಒಬ್ಬರಲ್ಲ, ಹಿರಿಯ ಅಧಿಕಾರಿಗಳು ಕನ್ನಡಿಗರನ್ನ ತುಂಬ ನೋಡಿ. ಉದಾಹರಣೆಗೆ ಎಲ್ಲ ಸಾಯ್ತಾ ಇರೋದು ಕನ್ನಡಿಗರ ಅಧಿಕಾರಿಗಳು. ಮೇಲಧಿಕಾರಿಗಳು ಯಾರಿಗಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಇಲ್ಲ. ಯಾಕೆ ಈ ತರ ಆಗ್ತಾ ಇದೆ ಅನ್ನೋದನ್ನ ಸರ್ಕಾರ ಗಮನಕ್ಕೆ ತರುವುದೇ ನನ್ನ ಉದ್ದೇಶ ಅಷ್ಟೇ. ನಮ್ಮ ಕನ್ನಡಿಗರಿಗೆ ಯಾವ ತರ ಅನ್ಯಾಯ ಆಗ್ತದೆ ಎಳೆಯಾಗಿ ತಿಳಿಸ್ಬೇಕು ಅಂತ ಒಂದು ನಿಶ್ಚಯ ಪಟ್ಟಿದ್ದೀನಿ. ನನಗೆ ಡಿ.ಜಿ ಸಾಹೇಬ್ರ ಬಗ್ಗೆ ನಂಬಿಕೆ ಇದೆ, ಪ್ರೀತಿ ಇದೆ. ಯಾಕಂದ್ರೆ ಅವರು ಒಬ್ಬ ಕನ್ನಡಿಗರಿಗೆ ಈಗ ಇಷ್ಟು ನೀವೇ ತುಂಬಾ ಜನ ನೋಡಿದಿರಿ. ಎಲ್ಲರೂ ತೀರೋಗಿದ್ದು ಯಾರು, ಸತ್ತೋದವ್ರು ಯಾರು? ಕನ್ನಡಿಗರೇ. ಹಾಗಾದ್ರೆ ಒಂದು ವಿಚಾರಣೆನಾದ್ರೂ ಪ್ರೂವ್ ಆಯ್ತಾ ಯಾರಿಂದ ಏನು ತೊಂದರೆ ಆಗಿದೆ ಅಂತ? ಹಾಗಾಗಿ ಯೋಚನೆ ಮಾಡಿದ್ದೀನಿ. ನಾನಿನ್ನು ಕೊನೆ 10 ದಿನ ಇದೆ. 10 ದಿನ ಇದ್ದಾಗ ನನಗೂ ಒಂದು 2-3 ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಆ ಎಕ್ಸ್ಪ್ಲನೇಷನ್ಗೆ ಉತ್ತರವಾಗಿ ನಾನು, ಯಾಕಂದ್ರೆ ಅರ್ಧ ಗಂಟೆ ನಾನು ಕೇಳಿದ್ದೀನಿ. ನಾವು ಎಷ್ಟೇ ಬರೀಲಿ ಯಾರು ಓದೋಕ್ಕಾಗಲ್ಲ ಪೂರ್ತಿ ಘಟನೆಗಳು. ಎದುರುಗಡೆ ಹೇಳಿದ್ರೆ ಆ ಬಗ್ಗೆ ಸರಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೇರವಾಗಿ ಸುಧೀರ್ ರೆಡ್ಡಿ ಅವರ ವಿರುದ್ಧನೇ ಆರೋಪ ಮಾಡ್ತಿದ್ರು. ಸುಧೀರ್ ಕುಮಾರ್ ರೆಡ್ಡಿ ಒಬ್ರು, ಇನ್ನೂ 2-3 ಜನ ಇದ್ದಾರೆ. ವಿತ್ ದಾಖಲೆ ಸಮೇತ ಕೊಡ್ತೀನಿ. ನನಗೆ ಅವಕಾಶ ಕೊಟ್ರೆ, ವಿತ್ ದಾಖಲೆ ಸಮೇತ ಅವಕಾಶ ಕೊಟ್ರೆ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಗೃಹ ಕಾರ್ಯದರ್ಶಿಗೆ ಕೊಡ್ತೀನಿ. ಅಂದ್ರೆ ಮಾನಸಿಕ ದೌರ್ಜನ್ಯ ಅಥವಾ ದರ್ಪ ಮಾಡಿದ್ರು ಅಂತಲ್ಲ? ದರ್ಪ ಅಂತಲ್ಲ, ಒಂದು ಹಂತವಾಗಿ ಯಾವ್ಯಾವ ತರ ಶೋಷಣೆ ಮಾಡ್ತಾ ಇದ್ದಾರೆ, ಕಿರುಕುಳ ಯಾವ ತರ ಕೊಡ್ತಾರೆ, ಯಾವ ತರ ಅಧೀನ ಅಧಿಕಾರಿಗಳಿಗೆ ತೊಂದರೆ ಅಂದ್ರೆ ಟಾರ್ಗೆಟ್ ಮಾಡಿನ ಹೆಂಗೆ ಸರ್ ಅದು? ಇಲ್ಲ ಇವ್ರಿಗೆ ಅಲ್ಲ, ಅವ್ರ ಸ್ವಾರ್ಥಗಳಿರ್ತವೆ. ಆ ಸ್ವಾರ್ಥಗಳನ್ನ ಫುಲ್ಫಿಲ್ ಮಾಡದೆ ಹೋದ್ರೆ ಅವ್ರದ್ದೇ ಆದ ಸ್ವಾರ್ಥಗಳಿರ್ತವೆ. ಅದನ್ನ ನಾವು ಫುಲ್ಫಿಲ್ ಮಾಡಿದೆ. ನಾನಂತೂ ನೇರವಾಗಿ ಬದುಕಿ ಬಂದಿದ್ದೇನೆ. ನನಗೆ ಯಾರ ಹೆದರಿಕೆ ಇಲ್ಲ. ಸತ್ಯವನ್ನು ಹೇಳ್ತೇನೆ. ಸತ್ಯದ ವಿಚಾರವಾಗಿ ನಾನು ಮಾತಾಡ್ತೀನಿ. ಹಾಗಾಗಿ ನನಗೆ ಯಾವುದೇ ಬೇಸರ ಇಲ್ಲ. ಹೇಳಬೇಕು ಅಂತ ಅನಿಸಿದೆ. ಹೋಗುವ ಮುಂದಾದ್ರು ಈಗ ಒಂಥರ ಡೈಯಿಂಗ್ ಡೆಕ್ಲರೇಷನ್ ಇದ್ದಂಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.